ಇದು ಒಳಗಡೆನೆ 4 ವೆರೈಟಿ ಹಣ್ಣಿದೆ. ಚಿಕ್ಕ ಗಿಡನೇ ಸಿಕ್ಕಾಪಟ್ಟೆ ಹಣ್ಣು ಬಿಡುತ್ತೆ. ಇಷ್ಟು ಮನೆಯಲ್ಲಿ ಆಲ್ಮೋಸ್ಟ್ 10 ವೆರೈಟಿ ಬಾಳೆ ಗಿಡ ಇದೆ. ಇದೊಂದು ವಿದೇಶಿ ಗುಂಬಳ ಅಂತ ಹೇಳ್ತಾರೆ. ಅಂದರೆ ಇರೋ ಸಾಫ್ಟ್ ಹಣ್ಣುಗಳಲ್ಲಿ ಇದು ಕೂಡ ಒಂದು. ಇದು ತಾಯ್ ಮೂಸಾ ಡ್ವಾರ್ಫ್ ಬನಾನಾ ಅಂತ. ಅಂದರೆ ನಾನು ನೋಡಿರೋ ಹಣ್ಣುಗಳಲ್ಲಿ ತುಂಬ ಒಳ್ಳೆ ಸ್ಮೆಲ್ ಇರ್ತಕ್ಕಂಥ ಹಣ್ಣು ಅಂದರೆ ಇದು. 1 ವರ್ಷಕ್ಕೇ ನಮ್ಗೆ ಹತ್ತತ್ರ ಒಂದು 30 kg 40 kg ಅಂದ್ಬಿಟ್ಟು ಲೈಟ್ ಆರೆಂಜ್ ರೆಡ್ ಬರುತ್ತೆ. 30 ಹಣ್ಣು ತಿಂದ್ರೂ ನಿಮ್ಗೆ ಹೊಟ್ಟೆ ತುಂಬಿದ ಫೀಲೇ ಆಗಲ್ಲ. ವಿಟಮಿನ್ ಸಿ ರಿಚ್ ಹಣ್ಣು. ನಮಸ್ಕಾರ, ನನ್ನ ಹೆಸರು ಹರ್ಷಿತ್ ಅಂತ. ನಾನೊಬ್ಬ ಕೃಷಿಕ, ಅಂದರೆ ವೀಕೆಂಡ್ ಕೃಷಿಕ. ನಾನು ವಾರಾಂತ್ಯದಲ್ಲಿ ಮಾತ್ರನೇ ನಂದು ಕೃಷಿ. ಮಿಕ್ಕಿದಂಗೆ ನಾನು ಇಂಜಿನಿಯರ್ ಆಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತೀನಿ. ನಾನು ಕೃಷಿ ಏನಕ್ಕೆ ಮಾಡೋಕ್ಕೆ ಶುರು ಮಾಡಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ನಾನು ಕೃಷಿ ಶುರು ಮಾಡಿದ್ದು, ನಾವು ಮುಂಚೆಯಿಂದನೂ ಕೃಷಿಕರೇ, ಆದರೆ ಒಂದು ಬಿಗ್ ಸ್ಟೆಪ್ ತೊಗೊಂಡ್ವಿ. ಯಾವ ರೀತಿ ಮಾಡಬೇಕು, ಆರ್ಗ್ಯಾನಿಕಲಿ ಹಿಂಗೆ ಮಾಡಬೇಕು, ಮತ್ತು ಹೊಸ ಥರ ಫ್ರೂಟ್ಸು ಅಥವಾ ಹೊಸ ಥರ ವೆಜಿಟಬಲ್ಸ್ ಎಲ್ಲ ಏನಕ್ಕೆ ಬೆಳಿಬೇಕು ಅಂತ ಡಿಸೈಡ್ ಮಾಡಿದ್ವು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಏನಕ್ಕೆ ಅಂತಂದರೆ ಮತ್ತು 2020ರಲ್ಲಿ ನನಗೆ ಮಗು ಆಯಿತು. ಅಲ್ಲಿವರೆಗೂ ನಾವು ಪ್ರತಿಯೊಂದನ್ನು ಕೊಂಡ್ಕೊಂಡು ಬಂದೇ ತಿಂತಿದ್ವು. ತರಕಾರಿ ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು. ಆವಾಗ ನನಗನ್ಸಿದ್ದು, ಸಾಮಾನ್ಯವಾಗಿ ನಾವು ಯಾವುದೇ ತರಕಾರಿ ಹಣ್ಣು ತೊಗೊಂಬಂದ್ರೂ ತುಂಬ ಪೆಸ್ಟಿಸೈಡ್ಸ್ ಹಾಕ್ತಾರೆ, ತುಂಬ ಕೆಮಿಕಲ್ಸ್ ಹಾಕ್ತಾರೆ. ಸೊ ಖಂಡಿತ ಅವ್ರು ಬೆಳಿಬೇಕಾಗಿರೋರು ಕಮರ್ಷಿಯಲಿ ಬೆಳೆದಾಗ ಹಾಕ್ತಾರೆ, ಆದರೆ ಅದರಿಂದ ನಮಗೆ ತುಂಬ ನೆಗೆಟಿವ್ ಎಫೆಕ್ಟ್ಸ್ ಇದೆ. ಸೊ ನನಗೊಬ್ಬ ಮಗ ಇದ್ದಿದ್ದರಿಂದ ನನಗನ್ಸಿದ್ದು, ಅವನಿಗೆ ಯಾವಾಗಲೂ ನಾನು ಒಳ್ಳೆ ಹಣ್ಣು ಕೊಡಬೇಕು, ಒಳ್ಳೆ ತರಕಾರಿ ಕೊಡಬೇಕು, ಒಳ್ಳೆ ಊಟ ಕೊಡಬೇಕು ಅನ್ನೋದು ನನಗೆ ತುಂಬ ಮುಖ್ಯ ಉದ್ದೇಶ ಆಗಿತ್ತು. ನಾನು ಅದನ್ನು ಶುರು ಮಾಡಿದವನು. ನಾನು ಮನೆಗೆ ಅಂತಲೇ ಆಲ್ಮೋಸ್ಟ್ ಒಂದು 50 ವೆರೈಟಿ ಹಣ್ಣು ತರಕಾರಿಗಳನ್ನ ಹಾಕ್ಕೊಂಡಿದ್ದೀವಿ. ಸೊ ಅಷ್ಟಲ್ಲದೆ ನಾವು ಇತ್ತೀಚೆಗೆ ಇನ್ನೊಂದು ಜಾಗದಲ್ಲಿ ಕಮರ್ಷಿಯಲಿ ಬೆಳೆಯೋಕ್ಕೆ ಶುರು ಮಾಡಿದ್ದೀವಿ. ಖಂಡಿತ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀವಿ. ಸೊ ನಾವು ಇವಾಗ ಏನೇನು ಮಾಡಿದ್ದೀವಿ, ನಮ್ಮ ಮನೆಗೋಸ್ಕರ ಏನು ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ಇದು ನಿಮಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ, ಡ್ರ್ಯಾಗನ್ ಫ್ರೂಟ್ ಗಿಡ. ಇದು ಒಳಗಡೆನೆ 4 ವೆರೈಟಿ ಹಣ್ಣಿದೆ. ಪಿಂಕು, ವೈಟು, ರೆಡ್ಡಲ್ಲಿ 2 ಥರ ಇದೆ. ಸೊ 4 ವೆರೈಟಿ. ಒಂದು ಹಣ್ಣು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ಗಿಡ ಹೇಗೆ ಸಿಕ್ತು ಅಂತ ನನಗೂ ಗೊತ್ತಿಲ್ಲ, ಬಟ್ ಇವೆಲ್ಲ ಬೇರೆ ಬೇರೆ ಕಡೆ ಕಲೆಕ್ಟ್ ಮಾಡಿ ಹಾಕಬೇಕಾದ್ರೆ ನಮಗೆ ಅದು ಕ್ರಿಸ್ಪಿ ಆಗಿರೋ ಹಣ್ಣು ಬಂದಿದೆ. ಒಂದು ಗಿಡದಲ್ಲಿ ಮಾತ್ರ ಕ್ರಿಸ್ಪಿಯಾಗಿ ಬರುತ್ತೆ. ಇನ್ನು ವೈಟ್ ಇದೆ, ಸೊ ರೆಡ್ ಇದೆ, ಪಿಂಕ್ ಇದೆ. ಟೋಟಲ್ 4 ವೆರೈಟಿ ಇದೆ. ಸೊ ಇದು ಆಲ್ರೆಡಿ 2 ವರ್ಷದ ಗಿಡ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ 2 ವರ್ಷಕ್ಕೆ ಇದು 100% ಆರ್ಗ್ಯಾನಿಕ್. ನಾವೇನು ಕೆಮಿಕಲ್ ಹಾಕಿಲ್ಲ, ಏನಿಲ್ಲ, ಎಂತ ಇಲ್ಲ. ಜನ ಹೇಳ್ತಾರೆ ಏನು ಕೆಮಿಕಲ್ ಹಾಕಲಿಲ್ಲ ಅಂದರೆ ಬರಲ್ಲ ಅಂತ. ಹಾಗಂತ ಏನಿಲ್ಲ, ಬರೀ ಕೋಳಿ ಗೊಬ್ಬರ, ಕುರಿ ಗೊಬ್ಬರ ಮತ್ತು ಎರೆಹುಳ ಗೊಬ್ಬರ ಅಷ್ಟೇ ಹಾಕಿರೋದು. ಸೊ ಅಷ್ಟಕ್ಕೇ ತುಂಬ ಚೆನ್ನಾಗಿ ಬಂದಿದೆ. ಸೊ ಸ್ವಲ್ಪ ಕಾಯಿಲೆ ಆಗಿತ್ತು, ಅದನ್ನು ಕಟ್ ಮಾಡಿ ಎಸ್ತಿದ್ದೀನಿ ಇವಾಗ ಸದ್ಯಕ್ಕೆ. ಸೊ ಹಣ್ಣು ನೆಕ್ಸ್ಟು ಜೂನ್ ಜುಲೈಯಿಂದ ಶುರುವಾಗುತ್ತೆ. ಸೊ ಆಲ್ರೆಡಿ ಇದು ಹಣ್ಣು ಬಿಟ್ಟಿದೆ, ಹಣ್ಣು ತಿಂದಿದ್ದೀವಿ. ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿ ಹಣ್ಣು ತಿಂದಿದ್ದೀವಿ. ಮತ್ತು ಈ ವರ್ಷ ಇದು ಆಫ್ ಸೀಸನ್ ಆಗಿರೋದ್ರಿಂದ ಹಣ್ಣಿಲ್ಲ. ಸೊ ಹಣ್ಣು ಶುರುವಾಗುತ್ತೆ ಮತ್ತೆ ಬೇಗ. ಇದು ಜಪಾನೀಸ್ ರೆಡ್ ಡೈಮಂಡ್ ಅಂತ ಸಿಬಿ ಗಿಡ. ಇದು ಆಲ್ರೆಡಿ ತುಂಬ ಚೆನ್ನಾಗಿ ಹಣ್ಣು ಕೊಟ್ಟಿದೆ. ಇದು ಆಲ್ರೆಡಿ 1.5 ವರ್ಷದ ಗಿಡ. ನಮ್ಗೆ ಆಲ್ರೆಡಿ 2 ಸಲ ಹಣ್ಣು ಕೊಟ್ಟಿದೆ. ನಾವು ಹಣ್ಣು ತೊಗೊಂಡಾದ್ಮೇಲೆ ಇಲ್ಲೆಲ್ಲ ಕಟ್ ಮಾಡಿದ್ದೀವಿ. ಪ್ರೂನಿಂಗ್ ಮಾಡಿರೋದ್ರಿಂದ ಹೊಸ ಚಿಗುರು ಬರ್ತಾಯಿದೆ ಇವಾಗ, ಮತ್ತು ಹೂಗಳು ಶುರುವಾಗ್ತಾ ಇದೆ. ಸೊ ಏನಂತಂದರೆ ಇದರಲ್ಲಿ ಮ್ಯಾಕ್ಸಿಮಮ್ 1 or 2 ಬೀಜ ಇರುತ್ತೆ ಅಷ್ಟೇ, 1 ಅಥವಾ 2 ಬೀಜ ಇರುತ್ತೆ. ಹಣ್ಣು ಸಿಕ್ಕಾಬಟ್ಟೆ ಟೇಸ್ಟ್ ಇರುತ್ತೆ. ಹಣ್ಣು ಬಾಯಿಗಿಟ್ರೆ ನಾವು ಕಲ್ಲಂಗಡಿ ಹಣ್ಣು ತಿಂತಿದ್ದೀವಿ ಅನ್ನೋಷ್ಟು ಖುಷಿ ಆಗುತ್ತೆ. ಸೊ ನಮ್ಮಲ್ಲಿ ಟೇಸ್ಟ್ ನೋಡಿದ ಮೇಲೆ ಏನು ಮಾಡಿದ್ರು ಅಂತಂದರೆ ವೆಯ್ಟೇ ಮಾಡ್ತಾ ಇರಲಿಲ್ಲ, ಅದು ಫುಲ್ ಹಣ್ಣಾಗೋವರೆಗೂ. ಹಣ್ಣು ಸ್ವಲ್ಪ ದಪ್ಪ ಆಗ್ತಿದ್ದಂಗೆ, ಸ್ವಲ್ಪ ಶೈನಿಂಗ್ ಶುರುವಾಗ್ತಿದ್ದಂಗೆ ಕಟ್ ಮಾಡ್ಕೊಂಡು ತಿಂದ್ಬಿಡೋರು, ಬಿಡ್ತಾನೆ ಇರಲಿಲ್ಲ. ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಕಾಯಿ ಕೂಡ ಸಿಕ್ಕಾಬಟ್ಟೆ ಟೇಸ್ಟ್ ಇರುತ್ತೆ. ಸೊ ಇದು ಹಣ್ಣು ತಿನ್ಬೇಕು ಸರ್ ಪ್ರತಿಯೊಬ್ಬರೂ. ಸಿಬಿಕಾಯಿ ಸಿಕ್ಕಾಬಟ್ಟೆ ಒಳ್ಳೆ ಟೇಸ್ಟ್ ಇರುತ್ತೆ. ಮತ್ತು ಏನಂತಂದರೆ ಬೇರೆ ಬೇರೆ ವೆರೈಟಿ ಸಿಬಿಕಾಯಿ ಗಿಡ ಹಾಕೋದು ಒಳ್ಳೆಯದು, ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ. ಸೊ ಇದು ಪ್ರೂನಿಂಗ್ ಮಾಡಿರೋದ್ರಿಂದ ನಮಗೆ ಗಿಡ ಚಿಕ್ಕದಾಗಿ ಕಾಣಿಸ್ತಿದೆ. ಸೊ ಈ ಚಿಕ್ಕ ಗಿಡನೇ ಸಿಕ್ಕಾಬಟ್ಟೆ ಹಣ್ಣು ಬಿಡುತ್ತೆ. ಇಷ್ಟು ಇಲ್ಲಿ ನೋಡ್ಬೋದು, ಹೊಸ ಚಿಗುರುಗಳು ಬರ್ತಾಯಿದೆ. ಸೊ ನಿಮ್ಗೆ ಇಷ್ಟಿರೋ ಗಿಡದಲ್ಲಿ ನಮ್ಗೆ ಇದಕ್ಕಿಂತ ಚಿಕ್ಕ ಗಿಡ ಲಾಸ್ಟ್ ಟೈಮ್ 25 ಹಣ್ಣು ಬಿಟ್ಟಿತ್ತು, 25-27 ಬಿಟ್ಟಿತ್ತು. ಈ ಸಲ ಇನ್ನೂ ಜಾಸ್ತಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಇದಕ್ಕೂ ಅಷ್ಟೇ ಏನೂ ಹಾಕಿಲ್ಲ, ಬರೀ ಸಿಕ್ಕಿದ ಕಸ, ಎಲೆ ಮತ್ತು ಸ್ವಲ್ಪ ಕೋಳಿ ಗೊಬ್ಬರ, ಎರೆಹುಳ ಗೊಬ್ಬರ ಇದರಲ್ಲೇ ಮ್ಯಾನೇಜ್ ಮಾಡ್ತಿದ್ದೀವಿ. ಇನ್ನೇನೂ ಹಾಕಿಲ್ಲ. ಮನೆಗೆ ಅಂತ ಹಾಕಿರೋದ್ರಿಂದ ನಾವು ಇದನ್ನು 100% ಆರ್ಗ್ಯಾನಿಕ್ಕಾಗೇ ಮಾಡ್ಬೋದು. ಏನು ನಮಗೆ ಎಕ್ಸ್ಟ್ರಾ ಕೊಡೋದೇ ಬೇಕಾಗಿಲ್ಲ. ಸೊ ಇದೇನು ನೋಡ್ತಾ ಇದ್ದೀರಾ ನೀವು, ಇದು ಕರಂಡ ಚೆರ್ರಿ ಅಂತ, ಕೌಳಿ ಹಣ್ಣು ಅಂತಲೇನೋ ಅಂತಾರೆ ಕನ್ನಡದಲ್ಲಿ. ಸೊ ನೀವು ಕೇಕ್ ಮೇಲೆ ನೋಡಿರ್ತೀರಲ್ಲ ಚೆರ್ರಿ, ಅದೇ ಚೆರ್ರಿ ಇದು. ಏನಂತಂದರೆ ಈ ಚೆರ್ರಿನ ತೊಗೊಂಬಿಟ್ಟು ಶುಗರ್ ಸಿರಪ್ಪಲ್ಲಿ ನೆನೆಸ್ಬಿಟ್ಟು ಮರಬ್ಬ ಅಂತ ಮಾಡ್ತಾರೆ. ಅದನ್ನು ತೊಗೊಂಡೋಗ್ಬಿಟ್ಟು ಕೇಕ್ ಮೇಲೆ ಇಡ್ತಾರೆ. ನಾವು ಚೆರ್ರಿ ಹಣ್ಣು ಅಂತ ದುಡ್ಡು ಕೊಟ್ಟು ತೊಗೊಂಡು ತಿಂತೀವಲ್ಲ, ಅದೇ ಇದು. ಇದರಲ್ಲಿ ಉಪ್ಪಿನಕಾಯಿ ಸಹ ಹಾಕ್ಬೋದು, ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ. ಅಷ್ಟಲ್ಲದೆ ಇದು ಹಣ್ಣಾದಮೇಲೆ ಬ್ಲ್ಯಾಕ್ ಕಲರ್ ಆಗುತ್ತೆ, ಅವಾಗ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನಮಗಿದು ಫಸ್ಟು ಹೂವು ಇಡ್ತಿರಲಿಲ್ಲ, ಈ ಸಲ ಸಿಕ್ಕಾಬಟ್ಟೆ ಹೂವಾಗಿದೆ, ಚೆನ್ನಾಗಾಗಿದೆ. ಸೊ ಈ ಸಲನೇ ಸ್ವಲ್ಪ ಕಾಯೆಲ್ಲ ಚೆನ್ನಾಗಿ ಬಿಡ್ತಿದೆ. ಇಲ್ಲಿ ನೋಡ್ತಿದ್ದೀರಲ್ಲ ನೀವಿದು ಡಬಲ್ ಮೊಹೋಯ್ ಅಂತ ಹೇಳ್ಬಿಟ್ಟು ಇದು ಬಾಳೆ ಗಿಡ. ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ 10 ವೆರೈಟಿ ಬಾಳೆ ಗಿಡ ಇದೆ. ಸೊ ಅದರಲ್ಲಿ ಇದೊಂದು, ಈ ಡಬಲ್ ಮೊಹೋಯ್ ಇನ್ನು ಈ ಸಲ ಚೆನ್ನಾಗಿ ಬೆಳೀತಾ ಇದೆ ಗಿಡ. ನಾನು ಇದನ್ನು ಬಳಂಜ ಫಾರ್ಮಲ್ಲಿ ತಂದಿದ್ದು. ಏನಂತ ಅಂದರೆ ಎಲ್ಲ ಬಾಳೆಗೊನೆ ಒಂದೇ ಬಾಳೆಗೊನೆ ಬಿಡೋದು. ಆದರೆ ಈ ಬಾಳೆ ಗಿಡ ಏನಾಗುತ್ತೆ ಅಂತಂದರೆ ಒಂದೇ ಸಲ 2 ಬಾಳೆಗೊನೆ ಬರುತ್ತೆ. ಸೊ ಆ ಕಡೆ ಒಂದು ಈ ಕಡೆ ಒಂದು ಬರುತ್ತೆ. ಸೊ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಗಿಡ ಬರ್ತಿದೆ. ಸೊ ಗೊಬ್ಬರ ಎಲ್ಲ ಕೊಟ್ಟಿದ್ದೀವಿ.
ನೋಡ್ಬೇಕು ಈ ಸಲ ಹೆಂಗೆ ಬರುತ್ತೆ ಏನು ಕತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಇದು ಬಂದು ಸ್ಕ್ವ್ಯಾಶ್ ಅಂತ, ಇದೊಂದು ವಿದೇಶಿ ಗುಂಬಳ ಅಂತ ಹೇಳ್ತಾರೆ. ಅಂದರೆ ಕುಂಬಳಕಾಯಿ ಒಂಥರ ವಿದೇಶದಲ್ಲಿ ಬೆಳೆಯೋದು. ಇದರಲ್ಲಿ ಸಾಂಬಾರು ಪಲ್ಯ ಎಲ್ಲ ಮಾಡ್ಬೋದು. ನಾವೇನಂತಂದರೆ ಇಲ್ಲಿ ನೀರು ಬಿಡ್ತೀವಲ್ಲ ಅಡಿಕೆಗೆ, ಸೊ ಈ ಬದುಗಳಲ್ಲಿ ತರಕಾರಿ ಹಾಕ್ಕೊಂಡಿದ್ದೀವಿ. ಸೊ ಈ ಥರ ಬೇರೆ ಬೇರೆ ತರಕಾರಿ ಹಾಕೊಳ್ಳೋದ್ರಿಂದ ನಾವು ಒಂದ್ಸಲ ಟೇಸ್ಟ್ ಆಗೋದು ನೋಡ್ಬೋದು, ಮತ್ತು ಈಸಿಯಾಗಿ ಬೆಳ್ಕೊಬೋದು, ಎಕ್ಸ್ಟ್ರಾ ಏನು ಖರ್ಚಿಲ್ಲ. ಸೊ ಇಲ್ಲಿ ಬಾಳೆ ಇದೆ, ಇಲ್ಲಿ ಅಡಿಕೆ ಇದೆ, ಇಲ್ಲೆಲ್ಲ ಗೊಬ್ಬರ ಕೊಟ್ಟರೆ ಅದೇ ಗೊಬ್ಬರದಲ್ಲಿ ಈ ಗಿಡ ಸಹ ಬೆಳೆಯುತ್ತೆ. ನಾವು ಎಕ್ಸ್ಟ್ರಾ ನೀರು ಕೊಡೋದು ಬೇಕಿಲ್ಲ, ಏನಿಲ್ಲ, ತುಂಬ ಈಸಿಯಾಗಿ ಮೇಂಟೈನ್ ಮಾಡ್ಬೋದು. ಮೇಂಟೈನೇ ಮಾಡೋಂಗಿಲ್ಲ ಆ್ಯಕ್ಚುಲಿ, ಅದರಷ್ಟಕ್ಕೆ ಅದು ಬೆಳೆಯುತ್ತೆ. ನಾವು ಏನಿದ್ರು ಬರೋವಷ್ಟು ಬರಲಿ, ತರಕಾರಿ ಮನೆಗೆ ಸಿಕ್ಕಿದ್ರೆ ಸಾಕು. ಸೊ ಇದು ಸ್ಕ್ವ್ಯಾಶ್ ಅಂತ. ಇದು ಬೀಜ ಬೇಕಂತಂದರೆ IIHR ಸೀಡ್ ಪೋರ್ಟಲಲ್ಲಿ ನಿಮಗೆ ಬೀಜ ಸಿಗುತ್ತೆ. ಇದು ಹೂವಾಗಿದೆ ಚೆನ್ನಾಗಿ. ಸೊ ನೋಡಬೇಕು ಹೇಗೆ ಬರುತ್ತೆ ಏನು ಕತೆ ಅಂತ ಟ್ರೈ ಮಾಡೋದು ಮಾಡಿದ್ದೀವಿ. ಇದು ಮಲಯನ್ ಆ್ಯಪಲ್ ಅಂತ. ನಾನು ನೋಡಿರೋ ಸಾಫ್ಟ್ ಹಣ್ಣುಗಳಲ್ಲಿ ಇದು ಕೂಡ ಒಂದು. ಸೊ ಈ ಹಣ್ಣು ಸಾಮಾನ್ಯವಾಗಿ ರೆಡ್ಡು ವೈಟು ಮಿಕ್ಸ್ ಇರುತ್ತೆ. ಹಣ್ಣು ತುಂಬ ಸಾಫ್ಟ್ ಇರುತ್ತೆ, ತಿಂತಿದ್ರೆ ಹಂಗೆ ತುಂಬ ಖುಷಿಯಾಗುತ್ತೆ. ಸ್ವೀಟು, ಸ್ವಲ್ಪ ಹುಳಿ, ಉಪ್ಪು ಹಾಕಿ ಕೊಟ್ಟಂಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಹಣ್ಣು. ಸೊ ಚೆನ್ನಾಗಿ ಚಿಗುರೊಡ್ದಿದೆ, ಚೆನ್ನಾಗಿ ಬಂದಿದೆ ಗಿಡ. ಸೊ ಇನ್ನೂ ಹಣ್ಣು ಬಿಟ್ಟಿಲ್ಲ, ಇದು ಬಿಡ್ಬೋದು ಮೋಸ್ಟ್ಲಿ ಈ ವರ್ಷ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡಬೇಕು ಹೆಂಗೆ ಬರುತ್ತೆ ಏನು ಕತೆ ಅಂತ. ಸೊ ಗಿಡ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಸೊ ಯೂಶ್ವಲಿ ಏನಂತಂದರೆ ಇದು ಕೆಲವು ಸಲ ವರ್ಷವೆಲ್ಲ ಗ್ರೋತೇ ಆಗೋಲ್ಲ, ಆದರೆ ವರ್ಷದ್ದೆಲ್ಲ ಒಂದೇ ಸಲ ಗ್ರೋತ್ ಆಗಿಬಿಡುತ್ತೆ. ಸೊ ಇವಾಗೇನು ಗ್ರೋತ್ ಆಗ್ತಿದೆ ಇದು ತುಂಬ ಚೆನ್ನಾಗಿ ಗ್ರೋತ್ ಆಗಿಬಿಟ್ಟು ಸ್ಟಾಪ್ ಆಗಿಬಿಡುತ್ತೆ. ಮತ್ತು ಒಂದು 6-7 ತಿಂಗಳು 8 ತಿಂಗಳು ಗ್ರೋತ್ ಆಗೋಲ್ಲ, ಹಾಗೇ ಇರುತ್ತೆ. ಈ ವರ್ಷ ಮಾವು ತುಂಬ ಚೆನ್ನಾಗಿ ಹೂವಾಗಿದೆ ಎಲ್ಲ ಕಡೆನೂ. ನಮ್ಮದು ಕೂಡ ತುಂಬ ಚೆನ್ನಾಗಿ ಹೂವಾಗಿದೆ, ನೀವು ನೋಡ್ಬೋದು. ಸೊ ಕೆಂಜ್ಗ ಕೂಡ ಬಂದಿದೆ. ಸೊ ಈಚಾಗ್ತಾ ಇದೆ ಹೂವಿದ್ದಿದ್ದು. ಸೊ ಇದು ತಳಿ ಬಂದು ಬಾದಾಮಿ ತಳಿ, ತುಂಬ ಚೆನ್ನಾಗಿ ಹೂ ಬಿಟ್ಟಿದೆ. ನೋಡಬೇಕು ಹಣ್ಣು ಎಷ್ಟು ಸಿಗುತ್ತೆ ಅಂತ. ಮಳೆ ಬರಲಿಲ್ಲ ಅಂದರೆ ಇದು ಪೂರ್ತಿ ಹಣ್ಣು ನಮಗೆ ಸಿಗುತ್ತೆ. ಮಳೆ ಬಂದರೆ ತುಂಬ ಹೂ ಡ್ರಾಪ್ ಆಗುತ್ತೆ, ಈಚ್ ಡ್ರಾಪ್ ಆಗುತ್ತೆ. ಸೊ ಇದೊಂದು ಮಾವಿನ ಗಿಡ ಹೂ ಬಿಟ್ಟಿದೆ, ಮತ್ತು ಇನ್ನೊಂದು ಆ ಕಡೆ ಇದೆ, ಅದು ಕೂಡ ತುಂಬ ಚೆನ್ನಾಗಿ ಹೂ ಬಿಟ್ಟಿದೆ. ಸೊ ಇಷ್ಟಲ್ದೇ ಇನ್ನು ಮಲ್ಲಿಕಾ ಇದೆ, ಮತ್ತು ಇನ್ನೊಂದು ಬಾದಾಮಿ ಇದೆ. ಸೊ ಅದು ಚಿಕ್ಕ ಗಿಡಗಳು ಅವೆರಡೂ. ಇದು 2 ಗಿಡ ಹೂ ಬಿಟ್ಟಿದೆ, ಇನ್ನು 2 ಗಿಡ ಹೂ ಬಿಟ್ಟಿಲ್ಲ. ಸೊ ಚೆನ್ನಾಗಿ ಬರ್ತಿದೆ ಗಿಡಗಳು. ಇದು ತಾಯ್ ಮೂಸಾ ಡ್ವಾರ್ಫ್ ಬನಾನ ಅಂತ, ಅಂದರೆ ಕುಳ್ಳು ಬನಾನ, ಚಿಕ್ಕದ. ಡ್ವಾರ್ಫ್ ಅಂದರೆ ಕುಬ್ಜ ರೀತಿ ಅಂತ. 3-4 ಅಡಿ ಬೆಳೆಯುತ್ತೆ ಅಷ್ಟೇ. ಇದು ಹಣ್ಣು ತುಂಬ ಚಿಕ್ಕದಾಗಿರುತ್ತೆ. ಇದು ಕೂಡ ನಾನು ರೀಸೆಂಟಾಗಿ ತಂದು ಹಾಕಿರೋದ್ರಿಂದ ಇನ್ನೂ ಬೆಳವಣಿಗೆ ಫುಲ್ ಆಗಿಲ್ಲ. ಇದನ್ನು ಕೂಡ ನಾನು ಬಳಂಜ ಫಾರ್ಮಲ್ಲೇ ತಂದಿದ್ದೆ. ಸೊ ಗಿಡ ಚೆನ್ನಾಗಿ ಬರ್ತಿದೆ, ಒಳ್ಳೆ ಗೊಬ್ಬರ ಕೊಟ್ಟಿದ್ದೀವಿ, ಚೆನ್ನಾಗಿ ಬಂದಿದೆ. ಸೊ ನೋಡಬೇಕು ಹೇಗೆ ಬರುತ್ತೆ ಅಂತ. ಇದು ಆಲ್ಮೋಸ್ಟ್ 1 ಇಯರ್ ಅಷ್ಟರಲ್ಲಿ ಹಣ್ಣು ಬಿಡುತ್ತೆ ಅಂತ ಹೇಳಿದ್ದಾರೆ. ಇನ್ನೂ ಹಾಕಿ ಸ್ವಲ್ಪ ದಿನವೇ ಆಗಿರೋದು. ಏನಂತಂದರೆ ಮುಂದೆ ನಾವು ಇದನ್ನು ಗಿಡಗಳನ್ನು ಡೆವಲಪ್ ಮಾಡಿಕೊಂಡು ಅಟ್ಲೀಸ್ಟ್ ಒಂದು ಸಿಂಪಲಾಗಿ ನರ್ಸರಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಕೆಲವು ಬಾಳೆನಲ್ಲಿ ತುಂಬ ವೆರೈಟಿ ತಂದು ಹಾಕ್ಕೊಂಡಿದ್ದೀವಿ. ಸೊ ಗಿಡ ಚೆನ್ನಾಗಿ ಬರ್ತಿದೆ, ಒಟ್ಟಲ್ಲಿ ಚೆನ್ನಾಗೇ ಬಂದಿದೆ. ನಾವು ನೋಡ್ಬೇಕು, ಹಣ್ಣು ತಿಂದಿಲ್ಲ, ಹಣ್ಣು ಚಿಕ್ಕದಾಗಿರುತ್ತೆ ಅಂತ ಫೋಟೋದಲ್ಲಿ ನೋಡಿದ್ದೀನಿ ಅಷ್ಟೇ. ಸೊ ನೋಡ್ಬೇಕು ಹೇಗೆ ಬರುತ್ತೆ ಅಂತ. ಇದು ರೋಸ್ ಆ್ಯಪಲ್ ಅಂತ, ಇದು ಆಫ್ ಸೀಸನ್ನು. ಏನಂತಂದರೆ ಇದು ನಿಮಗೆ ಒಂದು 2-3 ವರ್ಷದಲ್ಲಿ ಹಣ್ಣೇ ಬಿಟ್ಬಿಡುತ್ತೆ. ನಾನು ನೋಡಿರೋ ಹಣ್ಣುಗಳಲ್ಲಿ ತುಂಬ ಒಳ್ಳೆ ಸ್ಮೆಲ್ ಇರ್ತಕ್ಕಂಥ ಹಣ್ಣು ಅಂದರೆ ಇದು ಪನ್ನೇರ್ಲೆ ಅಂತ ಕರೀತಾರೆ ಕನ್ನಡದಲ್ಲಿ. ಸೊ ಮುಂಚೆ ಮದುವೆಗಳಲ್ಲಿ ಎಂಟ್ರಿನಲ್ಲಿ ಪನ್ನೀರು ಅಂತ ಚಿಮುಕ್ಸೋರಲ್ಲ, ಆ ರೋಸ್ ಪೆಟಲ್ಸ್ ಎಲ್ಲ ಹಾಕ್ಬಿಟ್ಟು ತುಂಬ ಘಮ ಅಂತ ಸ್ಮೆಲ್ ಬರೋದಲ್ಲ, ಹಣ್ಣು ಆ ಸ್ಮೆಲ್ ಬರುತ್ತೆ. ಹಣ್ಣು ನೀವು ಹಿಡ್ಕೊಂಡು ಓಪನ್ ಮಾಡಿಬಿಟ್ರೆ ಆ ಪನ್ನೀರ್ ಸ್ಮೆಲ್ ಬರುತ್ತೆ, ಅದಕ್ಕೆ ಪನ್ನೇರ್ಲೆ ಅಂತಲೇ ಕರೀತಾರೆ ಇದನ್ನು. ಹಣ್ಣು ಕೂಡ ತುಂಬ ರುಚಿಯಾಗಿರುತ್ತೆ. ಹಣ್ಣು ಯೂಶ್ವಲಿ ಯೆಲ್ಲೋ ಕಲರ್ ಇರುತ್ತೆ. ಸೊ ಹಣ್ಣು ಖಂಡಿತ ಟ್ರೈ ಮಾಡ್ಬೇಕು ಸರ್, ಇದು ತುಂಬ ಚೆನ್ನಾಗಿದೆ. ಹಣ್ಣು ತಿನ್ನಿ ಯಾವಾಗಲಾದ್ರೂ ಸಿಕ್ಕಾಗ. ನೆಕ್ಸ್ಟ್ ಟೈಮ್ ನೀವು ಬಂದಾಗ ಏನಾದರೂ ಹಣ್ಣಿದ್ರೆ ಖಂಡಿತ ನಾವೇ ಕೊಡ್ತೀವಿ. ಇದು ಪೈನಾಪಲ್ ಗಿಡ. ಇಲ್ಲಿ 2 ಬೇರೆ ಪೈನಾಪಲ್ ಹಾಕಿದ್ದೀವಿ. ಇದು ಸಾಫ್ಟ್ ಇದೆ ಎಲೆ, ಇದರಲ್ಲಿ ಸ್ವಲ್ಪ ಮುಳ್ಳಿದೆ. ಏನಂತಂದರೆ ಈ ಪೈನಾಪಲ್ ತುಂಬ ಚೆನ್ನಾಗಿ ಬರ್ತಿದೆ, ಆ ಪೈನಾಪಲ್ ಸ್ಟ್ರಗಲ್ ಮಾಡ್ತಿದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಅದು ಚೆನ್ನಾಗಿ ಬರುತ್ತಾ ಅನ್ನೋದೇ ಡೌಟು ನನಗೆ. ಬಟ್ ಇದು ಮಾತ್ರ ತುಂಬ ಚೆನ್ನಾಗಿ ಬರ್ತಿದೆ. ಇದನ್ನು ಉಡುಪಿನಲ್ಲಿ ನಮ್ಮ ಸ್ನೇಹಿತರೊಬ್ಬರು ಕೊಟ್ಟಿದ್ದರು, ಅಕ್ಷಯ್ ಅಂತ ಹೇಳ್ಬಿಟ್ಟು. ಅವ್ರ ಮನೆಯಲ್ಲಿ ಪೈನಾಪಲ್ ಹೆಂಗೆ ಬೇಕಂಗೆ ಸಿಕ್ಕಾಬಟ್ಟೆ ಬೆಳೆದಿತ್ತು. ಅವರು 2 ಗಿಡನೂ ಕೊಟ್ಟಿದ್ದು, ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬರ್ತಿದೆ. ಇನ್ಫ್ಯಾಕ್ಟ್ ಈ ಗಿಡ, ಆ ಗಿಡ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ. ಸೊ ನೋಡ್ಬೇಕು ಹೇಗೆ ಬರುತ್ತೆ ಅಂತ. ಸೊ ಸ್ವಲ್ಪ ಪೈನಾಪಲ್ಗೆ ನೆರಳು ನೀರು ಅಟ್ಲೀಸ್ಟ್ ಅಲ್ಲಿಂದ ಇಲ್ಲಿಗೆ ಬಂದಾಗ ನೀರು ಜಾಸ್ತಿ ಬೇಕಾಗುತ್ತೆ, ನೀರು ಕೊಡ್ತಾ ಇದ್ದೀವಿ. ಇದು ಸ್ಟಾರ್ ಫ್ರೂಟ್ ಅಂತ, ಅಂದರೆ ಕನ್ನಡದಲ್ಲಿ ನಕ್ಷತ್ರ ನೇರಳೆ ಅಂತ ಕರೀತಾರೆ. 1 ವರ್ಷಕ್ಕೆ ಹಣ್ಣು ಬಿಡುತ್ತೆ ಇದು. ನಾವು ಜಾಸ್ತಿ ಟೈಮೇ ತೊಗೊಳ್ಳಲ್ಲ ಇದು ನಮಗೆ. ಸೊ ಇಲ್ಲಿ ನೋಡ್ಬೋದು ನೀವು, ಸಿಕ್ಕಾಬಟ್ಟೆ ಹೂವಾಗಿದೆ. ಇದು ಆಲ್ರೆಡಿ 5ನೇ ಸಲನೋ 6ನೇ ಸಲದೋ ಹೂವಾಗಿದೆ ನಮ್ಗೆ ಆಲ್ರೆಡಿ. ಇದು ಏನಂತಂದರೆ ನಿಮಗೆ ಎಷ್ಟು ಹಣ್ಣು ಬಿಡುತ್ತೆ ಅಂತಂದರೆ, ಇದು ಗಿಡದಲ್ಲಿ ಎಷ್ಟು ಹಣ್ಣು ಇರುತ್ತೋ ಕೆಲವು ಸಲ ಅಷ್ಟೇ ಹಣ್ಣು ಬಿದ್ದೋಗಿರುತ್ತೆ. ನಮಗೆ ಮನೆಗೆಲ್ಲ ಜಾಸ್ತಿ ಆಗಿಬಿಟ್ಟು ನಾವು ಫ್ರೆಂಡ್ಸ್ಗೆ ಆಫೀಸಲ್ಲೆಲ್ಲ ತೊಗೊಂಡೋಗಿ ಕೊಡ್ತಾ ಇರ್ತೀನಿ ಈ ಹಣ್ಣನ್ನು. ಮತ್ತು ಈ ಬೇರೆ ಸ್ಟಾರ್ ಫ್ರೂಟ್ ಥರ ಇದು ಹುಳಿ ಇಲ್ಲ, ಹಣ್ಣು ಸ್ವೀಟ್ ಇದೆ. ಸೊ ತಿನ್ನೋಕ್ಕೆ ಸಿಕ್ಕಾಬಟ್ಟೆ ಒಳ್ಳೆ ಹಣ್ಣು ಇದು. ನಿಮ್ಮ ಸ್ಕಿನ್ಗೆ, ಡೈಜೆಷನ್ಗೆ ಎಲ್ಲ ತುಂಬ ಒಳ್ಳೆ ಹಣ್ಣು. ಇನ್ನೊಂದು ಏನಂತಂದರೆ ನೀರಿನ ಅಂಶ ಚೆನ್ನಾಗಿರುತ್ತೆ ಈ ಹಣ್ಣಲ್ಲಿ, ತುಂಬ ಚೆನ್ನಾಗಿರುತ್ತೆ ನೀರಿನ ಅಂಶ. ಹಂಗಾಗಿ ನಿಮಗೆ ಹಸಿವು ಚೆನ್ನಾಗಾಗುತ್ತೆ. ಈ ಹಣ್ಣು ಚೆನ್ನಾಗಿ ತಿಂತಾಯಿದ್ರೆ ನಿಮಗೆ ಹಸಿವು ಆಗಲ್ಲ ಅನ್ನೋ ಸಮಸ್ಯೆ ಇದ್ದರೆ ಈ ಹಣ್ಣು ಚೆನ್ನಾಗಿ ತಿಂದರೆ ನಿಮ್ಗೆ ಹಸಿವು ಚೆನ್ನಾಗಾಗುತ್ತೆ. ಮತ್ತು ವೆಯ್ಟ್ ಲಾಸ್ಗೆಲ್ಲ ತುಂಬ ಜನ ಯೂಸ್ ಮಾಡ್ತಾರೆ ಇದನ್ನು. ಸೊ ಹಣ್ಣು
ಸ್ವಲ್ಪ ಸ್ವೀಟ್ ಇರುತ್ತೆ, ತುಂಬ ಹುಳಿ ಇರಲ್ಲ. ಇದು ಚೆನ್ನಾಗಿರುತ್ತೆ ಹಣ್ಣು, ಸೈಜು ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ, ದಪ್ಪ ಇರುತ್ತೆ. ಇದು ಮನೆಗೆ ಖಂಡಿತ ಪ್ರತಿಯೊಬ್ಬರು ಹಾಕ್ಕೊಳ್ಳೇಬೇಕು. ಒಂದು ಗಿಡ 2 ಗಿಡ ಹಾಕ್ಕೊಂಡ್ರೆ ನೀವು ಕಮರ್ಷಿಯಲಿನೇ ಮಾಡಿಬಿಡ್ಬೋದು, ಅಷ್ಟು ಹಣ್ಣು ಬರುತ್ತೆ ಇದರಲ್ಲಿ. ಸೊ ಇದು ಒಂದು 5-6 ವರ್ಷದ ಗಿಡ ಹಾಕ್ಬಿಟ್ರೆ ಯಥೇಚ್ಛವಾಗಿ ನಿಮ್ಗೊಂದು 100-150 kg ಸಿಕ್ಬಿಡುತ್ತೆ, ಅಷ್ಟು ಹಣ್ಣು ಬರುತ್ತೆ ನಮಗೆ. ಯಾಕೆಂದರೆ ಲಾಸ್ಟ್ ಇಯರ್ ಬರೀ 1 ವರ್ಷಕ್ಕೇ ನಮ್ಗೆ ಹತ್ತತ್ರ ಒಂದು 30 kg 40 kg ಅಷ್ಟು ಹಣ್ಣು ಬಂತಿದ್ರಲ್ಲಿ. ಸೊ ಅಷ್ಟು ಗೊಂಚಲು ನೇತಾಡ್ತಾ ಇರುತ್ತೆ. ಈಗ ಹೂ ಬಿಟ್ಟಿದೆ, ಇದು ಆಫ್ ಸೀಸನ್ ಆಗಿರೋದ್ರಿಂದ ಹೂ ಬಿಟ್ಟಿದೆ, ಚೆನ್ನಾಗಿ ಹೂ ಬಿಟ್ಟಿದೆ. ಸೊ ಇದೆಲ್ಲ ಹಣ್ಣಾಗಿ ಕನ್ವರ್ಟ್ ಆಗಬೇಕು. ಮೋಸ್ಟ್ಲಿ ಯುಗಾದಿ ಟೈಮ್ಗೆಲ್ಲ ಇನ್ನೂ ಚೆನ್ನಾಗಿ ಹೂ ಬಿಟ್ಟು ಚೆನ್ನಾಗಿ ಹಣ್ಣು ಬರುತ್ತೆ. ಸೊ ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಪುಟ್ಪಾಳೆ, ಏಲಕ್ಕಿ ಪುಟ್ಪಾಳೆ ಅಂತಾರಲ್ಲ ಅದೇ ಇದು. ಸೊ ನೋಡಿ, ಇಂಪಾರ್ಟೆಂಟ್ ಏನಂತಂದರೆ ಇಲ್ಲಿ ಎಲ್ಲರೂ ಏಲಕ್ಕಿ ಬಾಳೆ ಹಾಕ್ಕೊತೀವಿ, ಆದರೆ ಆದಷ್ಟು ನಾವು ಗುಂಪು ಬಾಳೆ ಹಾಕ್ಕೋಬೇಕು ಸಾಧ್ಯ ಆದಷ್ಟು. ಏನಕ್ಕೆ ಅಂತಂದರೆ ಅದ್ರ ಗೊಬ್ಬರ ಎಲ್ಲ ಅದಕ್ಕೆ ಸಿಗುತ್ತೆ, ನಿಮಗೆ ಮೇಂಟೆನೆನ್ಸ್ ಈಸಿ ಆಗುತ್ತೆ. ಮತ್ತು ತುಂಬ ಪೊಟ್ಯಾಷಿಯಮ್ ಇರುತ್ತೆ ಈ ಮಣ್ಣಲ್ಲಿ. ನೀವು ಕೆಲವು ಸಲ ಈ ಮಣ್ಣು ತೊಗೊಂಡೋಗ್ಬಿಟ್ಟು ಬೇರೆ ಗಿಡಗಳಿಗೆ ಹಾಕಿದ್ರೆ ಒಳ್ಳೆ ಪೊಟ್ಯಾಷಿಯಮ್ ಸಿಗುತ್ತೆ, ಅಷ್ಟು ಬೆನಿಫಿಟ್ ಆಗುತ್ತೆ. ಮತ್ತು ನಿಮ್ಗೆ 100% ಆರ್ಗ್ಯಾನಿಕಲಿ ಬಾಳೆಹಣ್ಣು ಸಿಗ್ತವೆ. ಸೊ ನಿಮಗೆ ಯಾವುದೇ ರೀತಿ ಕೆಮಿಕಲ್ ಹಾಕೋ ಅವಶ್ಯಕತೆನೇ ಇರಲ್ಲ. ನಮಗೆ ತುಂಬ ಈಸಿಯಾಗಿ, ನಮಗಂತೂ ಕೆಲವು ಗಿಡಗಳನ್ನು ತೆಗ್ದಾಕಿದ್ದೀವಿ ಈಗ ಬೇಸಿಗೆ ಅಂತ ಹೇಳ್ಬಿಟ್ಟು. ಮತ್ತು ಗಿಡ ಬಾಳೆಹಣ್ಣು ಕೊಟ್ಟ ಮೇಲೆ ನಾವು ಗಿಡಗಳನ್ನ ಯೂಶ್ವಲಿ ತೆಗ್ದಾಕ್ತೀವಲ್ಲ, ಯಾಕೆಂದರೆ ಒಂದೇ ಕೊನೆ ಬಾಳೆ ಬಿಡೋದು. ಸೊ ನೀವು ಮತ್ತೆ ಹಾಕೋದು ತೆಗಿಯೋದು ಏನು ರಿಸ್ಕ್ ಇರಲ್ಲ. ಜಸ್ಟು ಹಣ್ಣು ತಗೊಂಡಾದ್ಮೇಲೆ ಗಿಡ ಕಡ್ದಾಕೋದು ಅಷ್ಟೇ, ಎಕ್ಸ್ಟ್ರಾ ಬಾಳೆ ಹಾಕಬೇಕು ಅನ್ನೋದು ಏನಿರಲ್ಲ. ಸೊ ಗುಂಪು ಬಾಳೆ ಪದ್ಧತಿ ತುಂಬ ಒಳ್ಳೇದು ಆ್ಯಕ್ಚುಲಿ. ಇದು ಕೆಂಪು ಸಪೋಟ, ಅಂದರೆ ಒಳಗಡೆ ಪಲ್ಪ್ ಏನಿರುತ್ತೆ ಸಪೋಟದ್ದು, ಅದನ್ನು ನೀವು ಹಣ್ಣು ಯೂಶ್ವಲಿ ಓಪನ್ ಮಾಡಿದಾಗ ಪಲ್ಪ್ ಬಂದ್ಬಿಟ್ಟು ಲೈಟ್ ಆರೆಂಜ್ ರೆಡ್ ಬರುತ್ತೆ, ಅದಕ್ಕೆ ಇದನ್ನು ಕೆಂಪು ಸಪೋಟ ಅಂತ ಕರೀತಾರೆ. ಸೊ ಇದು ಚೆನ್ನಾಗಿ ಹೂ ಬಿಟ್ಟಿತ್ತು, ಬಟ್ ನಾನು ಒಂದು ಮಿಸ್ಟೇಕ್ ಏನು ಮಾಡಿದೆ ಅಂತಂದರೆ ಹೂವಿದ್ದಾಗ ನೋಡ್ದಲ್ಲೇ ನೀರು ಕೊಟ್ಬಿಟ್ಟೆ. ಹೂವಿದ್ದಾಗ ನೀರು ಕೊಟ್ಟರೆ ಯೂಶ್ವಲಿ ಹೂ ಉದ್ರೋಗುತ್ತೆ ಯಾವುದೇ ಗಿಡಕ್ಕಾದ್ರೂ. ಸೊ ಮತ್ತೆ ವೆಯ್ಟ್ ಮಾಡ್ತಿದ್ದೀವಿ ಹೂ ಬರಲಿ ಅಂತ. ಗಿಡ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಸೊ ಇದು ಮತ್ತೆ ಈ ಸ್ಟಾರ್ ಫ್ರೂಟ್ ಇವೆಲ್ಲ ಒಂದೇ ಸಲ ಹಾಕಿದ್ದು. ಸೊ 1.5 ವರ್ಷದ ಗಿಡ ಇದು ಸಹ, ಗಿಡ ಚೆನ್ನಾಗಿ ಬಂದಿದೆ. ಸೊ ನೋಡಬೇಕು ಹೇಗೆ ಹಣ್ಣು ಬಿಡುತ್ತೆ ಅಂತ. ಸರ್ ಇದು ರೋಸ್ ಆ್ಯಪಲ್ ಗಿಡನೇ, ನಿಮ್ಗೆ ಆಲ್ರೆಡಿ ರೋಸ್ ಆ್ಯಪಲ್ ಬಗ್ಗೆ ಗೊತ್ತು. ಸರ್ ನಾವು ಈಸಿಯಾಗಿ ಮನೆಗೆ ಹೇಗೆ ತರಕಾರಿ ಬೆಳ್ಕೋಬೇಕು ಅನ್ನೋದು ರೈತರಿಗೆ ಗೊತ್ತಿರಬೇಕು. ನಾವು ಸುಮ್ಮನೆ ನಮ್ಮ ಹತ್ರ ಎಲ್ಲ ರಿಸೋರ್ಸ್ ಇರುತ್ತೆ, ದುಡ್ಡು ಕೊಟ್ಬಿಟ್ಟು ತರಕಾರಿ ತರ್ತೀವಿ, ಆದರೆ ನಾವು ಬರೀ ಸೀಡ್ಸ್ ತೊಗೊಂಬಂದರೆ ಸಾಕು ಸರ್. ನೀವು ಇಲ್ಲಿ ನೋಡ್ಬೋದು, ನಾವು ಈ ಗಿಡಕ್ಕೆ ಗೊಬ್ಬರನೂ ಕೊಟ್ಟಿದ್ದೀವಿ, ನೀರು ಕೊಡ್ತೀವಿ, ಅದ್ರ ಜೊತೆ ನಾವು ಯಾವುದಾದ್ರೂ ಎಕ್ಸ್ಟ್ರಾ ಬೀಜ ಹಾಕ್ಕೊಂಬಿಟ್ರೆ ಈಸಿಯಾಗಿ ತರಕಾರಿ ಹಾಕೋಗ್ಬಿಡುತ್ತೆ. ಇದು ಬೆಂಡೆ ಗಿಡ. ಸೊ ಬೆಂಡೆಕಾಯಿ ಎಲ್ಲ ಕಿತ್ಕೊಂಡಿದ್ದೀವಿ, ಕೆಲವು ಹೂವಿದೆ. ಇದು IAHR ಸೀಡ್ ಪೋರ್ಟಲ್ಲಿ ತರಿಸಿದ್ದು. 1 ತಿಂಗಳಿಗೆಲ್ಲ ನಿಮಗೆ ಸಾಕಾಗೋಷ್ಟು ಬೆಂಡೆಕಾಯಿ ಬಂದಿರುತ್ತೆ. ಸೊ ನಾವು ಕಿತ್ಕೊಂಡು ಕೆಲವು ಮಾತ್ರ ಉಳ್ಕೊಂಡಿದೆ. ಇಲ್ಲಿ ಬಟಾಣಿ ಹಾಕ್ಕೊಂಡಿದ್ದೀವಿ ಕೆಳಗಡೆ. ಸೊ ಇದು ಬಟಾಣಿ ಗಿಡ ಬೆಳೀತಾ ಇದೆ. ಸೊ ಇದು ಕೋಳಿ ಗೊಬ್ಬರ. ಈ ಗೊಬ್ಬರ ನೀರು ಹೇಗಿದ್ರೂ ನಾವು ಗಿಡಗಳಿಗೆ ಕೊಡ್ತೀವಿ. ಗಿಡಕ್ಕೆ ನಾವು ಕೊಡೋದೆಲ್ಲ ಬೇಕಾಗಲ್ಲ, ಅದಕ್ಕೆ ಎಷ್ಟು ಬೇಕು ಅಷ್ಟೇ ತೊಗೊಳುತ್ತೆ. ಸೊ ಹಂಗಾಗಿ ನಾವು ಈಸಿಯಾಗಿ ಬೇಕಾಗಿರೋ ತರಕಾರಿ ಬೆಳ್ಕೊಬೋದು. ಸೊ ನೀವೇನು ನೋಡ್ತಿದ್ದೀರಾ, ಇದು ವಾಟರ್ ಆ್ಯಪಲ್ ಅಂತ ಗಿಡ. ಸೊ ಹಣ್ಣು ನೀರಿನ ಅಂಶ ಜಾಸ್ತಿ ಇರುತ್ತೆ. ನೀವು ಒಂದು 30 ಹಣ್ಣು ತಿಂದ್ರೂ ನಿಮ್ಗೆ ಹೊಟ್ಟೆ ತುಂಬಿದ ಫೀಲೇ ಆಗೋಲ್ಲ. ಸೊ ಇದು ಗ್ರೀನ್ ಮತ್ತು ವೈಟ್ ಕಲರ್ ಹಣ್ಣು. ಸೊ ಇದರಲ್ಲಿ ಸುಮಾರು ವೆರೈಟಿ ಇದೆ. ಸುಮಾರು ಅಂದರೆ ಒಂದು 500 ವೆರೈಟಿ ಇರ್ಬೋದೇನೋ, ಅಷ್ಟೊಂದಿದೆ ಅಂತ ಅನಿಸುತ್ತೆ. ಯಾಕೆಂದರೆ ಕಲರ್, ಸೈಜು ಎಲ್ಲ ತುಂಬ ಡಿಫ್ರೆನ್ಸ್ ಬರುತ್ತೆ. ಸೊ ಸುಮ್ಮನೆ 500 ಅಂತ ಹೇಳಿದ್ದು, ಅಷ್ಟೊಂದಿಲ್ಲ, ಒಂದು 100 ವೆರೈಟಿ ಪ್ಲಸ್ ಅಂತೂ ಇದೆ. ಸೊ ನಮ್ಮ ಮನೇಲಿ ಸದ್ಯಕ್ಕೆ 4ರಿಂದ 5 ವೆರೈಟಿ ಇದೆ. ಸೊ ಅದರಲ್ಲಿ ಒಂದು 3 ಗಿಡ ತುಂಬ ಚೆನ್ನಾಗಿ ಬಂದಿದೆ. ಸೊ ನೀವು ಇಲ್ಲಿ ನೋಡ್ಬೋದು, ಮೊಗ್ಗು ತುಂಬ ಆಗಿದೆ, ಈಚೆಲ್ಲ ತುಂಬ ಆಗಿದೆ. ಸೊ ಇದು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಹಣ್ಣು ಕೂಡ ಆಗುತ್ತೆ. ಇನ್ನೊಂದೇನಂತಂದರೆ ಈ ಗಿಡ ಸಿಕ್ಕಾಬಿಟ್ಟೆ ಬೆಳ್ಕೊಳುತ್ತೆ. ನಾನು ಆಲ್ರೆಡಿ ಒಂದು ಸಲ ಕಂಪ್ಲೀಟ್ಲಿ ಕಟ್ ಮಾಡಾಕಿದ್ದೆ ಗಿಡನ, ಮತ್ತೆ ಇಷ್ಟೇ ಗಿಡ ಬೆಳ್ಕೊಂಡಿದೆ. ಇದರಿಂದ ಇನ್ನೊಂದು ಏನಪ್ಪ ಅಂತಂದರೆ, ನೀವು ಈ ಥರ ಗಿಡ ಬೆಳ್ಕೊಂಡಾಗ ಇಲ್ಲಿ ನೋಡ್ಬೋದು, ನಾನು ಪ್ಯಾಷನ್ ಫ್ರೂಟ್ ಗಿಡ ಹಾಕಿದ್ದೀನಿ ಇದ್ರೊಳಗಡೆ. ಈ ಪ್ಯಾಷನ್ ಫ್ರೂಟ್ ಗಿಡನ ಈ ಗಿಡಕ್ಕೆ ಹಬ್ಬಿಸ್ತಾ ಇದ್ದೀನಿ. ಸೊ ಈ ಪ್ಯಾಷನ್ ಫ್ರೂಟ್ ಗಿಡ ಕೂಡ ಇದನ್ನು ಸಪೋರ್ಟಾಗಿ ತೊಗೊಂಡು ಬೆಳೆಯುತ್ತೆ. ಸೊ ಅಫ್ಕೋರ್ಸ್ ಪ್ಯಾಷನ್ ಫ್ರೂಟಲ್ಲಿ ಸ್ವಲ್ಪ ಇಳುವರಿ ಕಡಿಮೆ ಆಗುತ್ತೆ, ಯಾಕೆಂದರೆ ಬಿಸಿಲು ಜಾಸ್ತಿ ಬೀಳಲ್ಲ. ಬಟ್ ನಾನು ಸುಮ್ಮನೆ ಜಾಗ ಸಿಗುತ್ತೆ, ಎಲ್ಲ ಕಡೆನೂ ನಾನು ಪ್ಯಾಷನ್ ಫ್ರೂಟ್ ಹಾಕೊಂಡು ಕೂತ್ಕೊಳಕ್ಕಾಗಲ್ಲ. ಸಪೋರ್ಟ್ ಎಲ್ಲಿ ಸಿಗುತ್ತೋ ಅಲ್ಲಿ ಈಸಿಯಾಗಿ ಹಾಕಿದ್ದೀನಿ. ಗೊಬ್ಬರ ನೀರು ಎಲ್ಲ ಒಂದು ಕಡೆ ಕೊಡ್ಬೋದು. ಮತ್ತು ನಮ್ಮ ಮನೆಗೆ ಹಾಕಿರೋದ್ರಿಂದ ಇದು ನನಗೆ ಅಷ್ಟು ಮ್ಯಾಟ್ರ್ ಆಗೋಲ್ಲ ಇಳುವರಿ ಇಲ್ಲಿ. ಸೊ ನಾವು ಇದನ್ನು ಈ ಸಲ ಚೆನ್ನಾಗಿ ತಿನ್ಬೋದು, ಅಷ್ಟು ಹೂ ಬಿಟ್ಟಿದೆ. ನೀವು ಏನು ನೋಡ್ತಾ ಇದ್ದೀರಾ, ಇದು ಪ್ಯಾಷನ್ ಫ್ರೂಟ್ ಅಂತ. ಇದಕ್ಕೆ ಕೃಷ್ಣ ಕಮಲ ಹಣ್ಣು, ಕದಂಬ ಹಣ್ಣು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ. ನೋಡಿ, ಇದನ್ನ ಈಸಿಯಾಗಿ ನೀವು ಮನೆ ಮುಂದೆ ಹಾಕೋಬಹುದು. ನೀವು ಇಲ್ಲಿ ಇದು ವಿಟಮಿನ್ ಸಿ ರಿಚ್ ಹಣ್ಣು. ವಿಟಮಿನ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಈ ಕರೋನಾ ಟೈಮಲ್ಲೆಲ್ಲ ದುಡ್ಡು ಕೊಟ್ಬಿಟ್ಟು ವಿಟಮಿನ್ ಸಿ ಟ್ಯಾಬ್ಲೆಟ್ ತಗೊಂಡ್ಬಂದು ನುಂಗ್ತಾ ಇದ್ರು. ಅದ್ರ ಬದಲು ಈ ಹಣ್ಣನ್ನ ನೀವು ಮನೆ ಹತ್ರ ಹಾಕೊಂಡ್ಬಿಟ್ರೆ ಸಿಕ್ಕಾಪಟ್ಟೆ ಹೇರಳವಾಗಿ ವಿಟಮಿನ್ ಸಿ ಸಿಗುತ್ತೆ. ನಿಮಗೆ ರೋಗ ನಿರೋಧಕ ಶಕ್ತಿ ತುಂಬಾ ಜಾಸ್ತಿ ಆಗುತ್ತೆ. ಅದು ಅಷ್ಟೇ ಅಲ್ಲದೇನೆ ನಿಮಗೆ ಚಿಕ್ಕ ಪುಟ್ಟ ಈ ಸಮಸ್ಯೆಗಳೇನು ಬರುತ್ತೆ ಅವೆಲ್ಲ ವಿಟಮಿನ್ ಸಿ ಇಂದ ತುಂಬಾ ಚೆನ್ನಾಗಿ ಹೋಗುತ್ತೆ. ಈ ಸೀಬೆಕಾಯಿ ಮತ್ತು ಕಿತ್ಲೆ ಹಣ್ಣು ಅವೆಲ್ಲಕ್ಕೂ ಹೋಲಿಸಿದ್ರೆ ಇದು ತುಂಬ ಒಳ್ಳೆಯ ಹಣ್ಣು.
ಈ ಪರ್ಟಿಕ್ಯುಲರ್ ವೆರೈಟಿ ಏನಿದೆ ಇದು ಸ್ವಲ್ಪ ಹುಳಿ ಬರುತ್ತೆ, ಇದು ಹಳದಿ ಕಲರ್ ಬರುತ್ತೆ ಹಣ್ಣು, ಇದು ಸ್ವಲ್ಪ ಹುಳಿ ಬರುತ್ತೆ. ನೀವು ಜ್ಯೂಸ್ ಮಾಡ್ಬೋದು ಅಥವಾ ಸ್ಕ್ವಾಶ್ ಮಾಡಿಕೊಂಡು ಕೂಡ ತಿನ್ಬೋದು. ಬಟ್ ನಾವು ಹಾಗೆ ತಿಂತೀವಿ, ಯಾಕೆಂದರೆ ನಮಗೆ ರೂಢಿಯಾಗಿದೆ. ಇದಲ್ಲದೆ ಇನ್ನೆರಡು ವೆರೈಟಿ ಇದೆ. ಇದು ಒಂದು ಪರ್ಪಲ್ ಕಲರ್ ಇದೆ, ಒಂದು ನೀಲಿ ಕಲರ್ ಇದೆ. ಸೊ ಅದು ಬೇರೆ ಬೇರೆ ಕಡೆ ಗಿಡಗಳು ಹಾಕಿದ್ದೀವಿ. ಸೊ ನೀವು ಯಾವ ವೆರೈಟಿನಾದರೂ ಹಾಕ್ಕೋಬೋದು. ಪರ್ಪಲ್ ಹಾಕೊಂಡ್ರೆ ಅದು ನಿಮಗೆ ಸ್ವಲ್ಪ ಸಿಹಿ ಬರುತ್ತೆ. ಸೊ ಪರ್ಪಲ್ ಒಂದು 3-4 ಕಡೆ ಹಾಕಿದ್ದೀವಿ, ಅದು ಗಿಡ ಚೆನ್ನಾಗಿ ಬರ್ತಾ ಇದೆ. ಇದು ನೋಡಿ, ಮನೆ ಮುಂದೆ ಹಾಕ್ಕೊಂಡಿರೋದ್ರಿಂದ ಎಲ್ಲ ಹುಳ ಬರುತ್ತೆ ಹಾಗೆ ಹೇಗೆ ಅಂತ ಹೇಳ್ತಾರೆ. ನಮಗೆ ಇಲ್ಲಿ ಹುಳನೂ ಬರಲ್ಲ, ಏನೂ ಬರಲ್ಲ. ಇನ್ಫ್ಯಾಕ್ಟ್ ಡಿಸೆಂಬರಲ್ಲೆಲ್ಲ ಕಂಬಳಿ ಹುಳದ ಕಾಟ ಜಾಸ್ತಿ ಇರುತ್ತೆ. ಅವಾಗ ಸಹ ಒಂದು ಕಂಬಳಿ ಹುಳನೂ ಈ ಗಿಡದಲ್ಲಿ ಹತ್ತಿರಲಿಲ್ಲ. ಇದುವರೆಗೂ ಒಂದು ಸ್ವಲ್ಪನೂ ತೊಂದರೆ ಆಗಿಲ್ಲ. ಮನೆ ಮುಂದೆ ಇದು ಹಾಕ್ಕೊಂಡಿರೋದ್ರಿಂದ ತುಂಬ ತಂಪಾಗಿರುತ್ತೆ. ನೋಡೋಕ್ಕೂ ನ್ಯಾಚುರಲ್ ತೋರಣದ ಥರ ಕಾಣಿಸುತ್ತೆ. ಇದು ನ್ಯಾಚುರಲ್ ಆಗಿರೋ ತೋರಣದ ಥರ ಕಾಣಿಸುತ್ತೆ, ತುಂಬ ಚೆನ್ನಾಗೂ ಅನಿಸುತ್ತೆ.